ಒಂದು ಸ್ವಲ್ಪ ಸಮಯ ನಾವು ದೇವರ ವಾಕ್ಯ ಧ್ಯಾನಿಸೋಣ. ಇವತ್ತು ವಾಕ್ಯ ತಗೊಂಡು ಇವತ್ತಿನ ವಾಕ್ಯ ಧ್ಯಾನಕ್ಕೋಸ್ಕರವಾಗಿ ನಾವೆಲ್ಲರೂ ಇವತ್ತಿನ ವಾಕ್ಯ ಧ್ಯಾನಕ್ಕಾಗಿ ಯೋಹಾನ ಬರೆದ ಸುವಾರ್ತೆ ಕೊನೆಲ್ಲರೂ 15ನೇ ಅಧ್ಯಾಯ 1ನೇ ವಚನ ಓದೋಣ. ಹಲ್ಲೆಲೂಯಾ. ಕನ್ನಡದಲ್ಲಿ ಓದೋಣ. ನಾನೇ ನಿಜವಾದ ದ್ರಾಕ್ಷಿ ಬಳ್ಳಿ, ನನ್ನ ತಂದೆ ತೋಟಗಾರನು. ನನ್ನಲ್ಲಿದ್ದು ಫಲ ಕೊಡದಿರುವ ಪ್ರತಿಯೊಂದು ಕೊಂಬೆಯನ್ನು ಆತನು ತೆಗೆದುಹಾಕುತ್ತಾನೆ. ಫಲ ಕೊಡುವ ಪ್ರತಿಯೊಂದು ಕೊಂಬೆಯು ಹೆಚ್ಚು ಫಲ ಕೊಡುವ ಹಾಗೆ ಅದನ್ನು ಶುದ್ಧಿ ಮಾಡುತ್ತಾನೆ. ಹಲ್ಲೆಲೂಯಾ. ಪ್ರಾರ್ಥಿಸೋಣ. ದೇವನಿಗೆ ಸ್ತೋತ್ರವಲ್ಲಿ ಸಮಿದುವ ಕರ್ತನೆ, ಈ ವಾಕ್ಯದೊಟ್ಟಿಗೆ ಮಾತಾಡು, ಕೃಪೆ ತೋರಿಸು, ಅದ್ಭುತ ಮಾಡಬೇಕೆಂಬುದಾಗಿ ಯೇಸುವಿನ ಹೆಸರಲ್ಲೇ ತಂದೆ. ಆಮೇನ್ ಆಮೇನ್. ಹಲ್ಲೆಲೂಯಾ. ದೇವರ ವಾಕ್ಯದ ನೋಡ್ತೀವಿ. ನಾವು ಇವತ್ತು ಫಲ ಕೊಡೋದ್ರ ಬಗ್ಗೆ ನಾವು ಮಾತಾಡೋಣ ಇವತ್ತು. ಹಲ್ಲೆಲೂಯಾ. ಯೇಸು ಸ್ವಾಮಿ ನಂಬಿದಂಥ ನಾವುಗಳು ಏನು ಮಾಡಬೇಕಂತೆ? ನಾವು ಒಳ್ಳೆ ಫಲ ಕೊಡುವವರಾಗಬೇಕಂತ ಈ ಲೋಕದಲ್ಲಿ. ಏನು ಫಲ ಕೊಡ್ಬೇಕು ನಾವು? ಒಂದು ನಿಮಿಷ. ಟಿ ವಿ ಆಫ್ ಮಾಡಪ್ಪ. ಎತ್ತೋದ ಕರ್ತೆಗೆ ರಿಮೋಟ್ ಇಲ್ಲ, ಇಲ್ಲ ಸ್ವಿಚ್ ಆಫ್ ಮಾಡು. ನಾವು ಒಳ್ಳೆ ಫಲ ಕೊಡ್ಬೇಕಂತೆ. ಏನು ಫಲ ಕೊಡ್ಬೇಕು ನಾವು? ಒಳ್ಳೆ ಫಲ. ಹಲ್ಲೆಲೂಯಾ. ಕೈದೋಣ. ಹಲ್ಲೆಲೂಯಾ, ಹಲ್ಲೆಲೂಯಾ. ಹಾಂ, ನೀವು ಹಲ್ಲೆಲೂಯಾ ಹೇಳಿದ್ರಾಗಿನ ಈ ಮೈಕಲ್ಲೇ ಅಲ್ಲಿ ಕೇಳಿಸ್ಬೇಕು ರೆಕಾರ್ಡಿಂಗ್. ಹಲ್ಲೆಲೂಯಾ. ಹಾಂ, ಹಿಂಗೆ ಹೇಳಿ ಕೇಳಿಸೋ ಕ್ಲಾಸಲ್ಲಿ ನೀವು ಜೋರಾಗಿ ಹೇಳಿದ್ರೆ ಮಾತ್ರ ಕೇಳಿಸೋದು. ಹಲ್ಲೆಲೂಯಾ. ಹಾಂ, ಯಾವಾಗ ಹಿಂಗೆ ಬಂದ್ರೆ ಅದೇ ಸ್ಪಷ್ಟು ಚರ್ಚಿನಾಗ ವಾಕ್ಯ ಹೇಳ್ತಂದು ಗೊತ್ತಾಗ್ತ. ಇಲ್ಲ ಏನೋ ಒಬ್ಬನೇ ಹೇಳ ನಮಗೆ ಆಗ್ತದು. ಹಲ್ಲೆಲೂಯಾ. ದೇವ್ರಿಗೆ ಸ್ತೋತ್ರವಾಗಿ ಒಳ್ಳೆ ಫಲ ಕೊಡಬೇಕಂತೇಳಿ ನಾವು ದೇವರು ನಮ್ಮನ್ನು ಆದುಕೊಂಡಂತೆ ಈ ಲೋಕದಲ್ಲಿ. ದೇವರೇ ನಿಜವಾದ ದ್ರಾಕ್ಷಿ ಬಳ್ಳಿ, ನಾವು ಆತನಿಗೆ ಕೊಂಬುಗಳಾಗಿದ್ವಂತೆ. ಕೊಂಬುಗಳು ಏನು ಮಾಡೋಕ್ಕಂಗಿರ? ಫಲವನ್ನು ಕೊಡಬೇಕು. ಏನು ಫಲ ಕೊಡಬೇಕು ನಾವು? ಒಳ್ಳೆ ಫಲ. ಫಲ ಅಂದರೆ ಏನು ಗೊತ್ತಾ? ಏನು ಫಲ ಅಂದರೆ? ಹಲ್ಲೆಲೂಯಾ. ಫಲ ಅಂದರೆ ಏನು? ಕರುಣೆ, ದಯೆ, ಪ್ರೀತಿ, ಉಪಕಾರ, ಸಾಧತ್ವ, ಕ್ಷಮೆ, ದಮೆ. ಹಲ್ಲೆಲೂಯಾ. ಕ್ಷಮಿಸುವಂಥದ್ದು, ಕರುಣಿಸುವಂಥದ್ದು, ಪ್ರೀತಿಸುವಂಥದ್ದು, ಉಪಕಾರ ಮಾಡುವಂಥದ್ದು, ಕೊಡುವಂಥದ್ದು, ದಯ ತೋರಿಸುವಂಥದ್ದು, ಇವೇ ಫಲ. ಹಲ್ಲೆಲೂಯಾ. ಒಳ್ಳೆಯದ್ದು ಮಾಡುವುದೇ ಫಲವಾಗಿದೆ ಅಂತೆ. ಒಳ್ಳೆತನವೇ ಒಂದು ಒಳ್ಳೆ ಫಲವಾಗಿದೆ ಅಂತೆ. ಹಾಗಾಗಿ ಇವತ್ತು ದೇವ್ರ ಮಕ್ಕಳಾದ ನಾನು ನೀನು ಇವತ್ತು ಈ ದೇವರು ನಂಬಿದಂಥ ನಾವುಗಳು ದೇವರಿಗೆ ಒಳ್ಳೆ ಫಲವನ್ನು ಕೊಡಬೇಕಂತೇಳಿ ದೇವರು ನಮ್ಮಿಂದ ಎದುರು ನೋಡ್ತಾ ಇದ್ದಾನಂತೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ನೀನು ಈ ಲೋಕದ ಒಳ್ಳೆ ಸಾಕ್ಷಿಯಾಗಿ ಯೇಸುಗೆ ಜೀವಿಸಬೇಕು. ಅದು ಒಂದು ಫಲವಾಗಿದೆ ನಮಗೆ. ಈ ಲೋಕದಲ್ಲಿ ಯೇಸು ಸ್ವಾಮಿಗೆ ಒಂದು ಒಳ್ಳೆ ಸಾಕ್ಷಿಯಾಗಿ ಬದುಕೋದೊಂದು ಫಲ. ನೀನು ಒಳ್ಳೆಯವಳಾಗಿ ಜೀವನ ಮಾಡೋದೊಂದು ಫಲ. ನೀನು ಒಳ್ಳೆಯವನಾಗಿ ಜೀವನ ಮಾಡೋದೊಂದು ಫಲವಾಗಿದೆ. ಅದನ್ನೇ ದೇವರು ನಮ್ಮಿಂದ ಎದುರು ನೋಡ್ತಾನಂತೆ. ದೇವರು ನಂಬಿಕೊಂಡು ದೇವರಿಗಾಗಿ ಭಯ ಭಕ್ತಿ ಉಳ್ಳವರಾಗಿ ನೀತಿವಂತರಾಗಿ ಪರಿಶುದ್ಧರಾಗಿ ಜೀವಿಸೋದೊಂದು ಫಲವಾಗಿದೆ. ಹಲ್ಲೆಲೂಯಾ. ಆದ್ದರಿಂದ ಇವತ್ತು ನೀನು ನಾನು ದೇವರಿಗೆ ಒಳ್ಳೆ ಫಲವನ್ನು ಕೊಡಬೇಕು ಅಂತ ಅನ್ನೋದಾದರೆ ಇವತ್ತು ನಾವು ಏನು ಮಾಡಬೇಕು? ಏನು ಮಾಡಬೇಕು? ನಾವು ಫಲ ಕೊಡ್ಬೇಕಂದ್ರೆ ನಾವು ಫಲ ಕೊಡ್ಬೇಕಂದ್ರೆ ಏನು ಮಾಡಬೇಕು? ವಾಕ್ಯ ಏನು ಹೇಳ್ತಾ ನಮಗೆ ಫಲ ಕೊಡ್ಬೇಕಂದ್ರೆ ನಾವು ಏನು ಮಾಡ್ಬೇಕಂತ ಹೇಳ್ತು ಬೈಬಲ್ ನಮಗೆ. ಆಮೇನ್. ಹಲ್ಲೆಲೂಯಾ. ಫಸ್ಟ್ ಅದೇನು ಗೊತ್ತಾ? ನಾವು ಫಲ ಕೊಡಬೇಕು ಅಂತಂದರೆ ನಾವು ಮೊದಲು ನಾವು ದೇವರಲ್ಲಿ ನೆಲೆಗೊಂಡಿರಬೇಕು. ವಾಕ್ಯ ಓದೋಣ ಸಮಯದಲ್ಲಿ. ನೀವು ನನ್ನಲ್ಲಿ 4 ವಚನ ಓದು. ನೀವು ನನ್ನಲ್ಲಿ ನೆಲೆಗೊಂಡ್ರಿ, ನಾನು ನಿಮ್ಮಲ್ಲಿ ನೆಲೆಗೊಂಡಿರುವೆನು. ಕೊಂಬೆಯು ಬಳ್ಳಿಯಲ್ಲಿ ನೆಲೆಗೊಂಡಿರದಿದ್ದರೆ ಹೇಗೆ ತನ್ನಷ್ಟಕ್ಕೆ ತಾನೇ ಫಲ ಕೊಡಲಾರದು? ಹಾಗೆಯೇ
ನೀವು ನನ್ನಲ್ಲಿ ನೆಲೆಗೊಂಡಿರದಿದ್ದರೆ ನೆಲೆಗೊಂಡಿರದಿದ್ದರೆ ಫಲ ಕೊಡಲಾರಿರಿ. ಹಾಲೆಲುಯ್ಯ. ನಿಮ್ಮ ಮೈಕ್ನಾಗ ಹೇಳ್ಬೇಕಲ್ಲ ಅನ್ನೋದು ಅದು ರೆಕಾರ್ಡ್ ಆಗೋದಿಲ್ಲ. ಹಾಲೆಲುಯ್ಯ. ಫಲ ಕೊಡಬೇಕು ಅಂತ ನಾವು ಅನ್ನೋದರಿಗೆ ನಾವು ಮೊದಲು ಮಾಡಬೇಕಾದ್ದೇ ಗೊತ್ತಾ, ನಾವು ದೇವರಲ್ಲಿ ನೆಲೆಗೊಂಡಿರಬೇಕು. ಹಾಲೆಲುಯ್ಯ. ಹಾಲೆಲುಯ್ಯ. ಈ ಕೈ ಎಲ್ಲಿ ಸೇರತ್ತಿದು? ಈ ಕೈ ಎಲ್ಲಿಗೆ ಸೇರತ್ತ? ಈ ದೇಹಕ್ಕೆ ಸೇರತ್ತಲ್ಲ. ಈ ಕೈ ಅಲ್ಲಾಡ್ತತ್ತ, ಕೆಲಸ ಎಲ್ಲ ಮಾಡ್ತತ್ತ. ಒಂದು ವೇಳೆ ಕೈ ಕತ್ತರಿಸ್ಬಿಟ್ರೆ ಏನ ಮಾಡ್ತತ್ತ ಇದು? ಯಾಕೆ ಮಾಡೋದಿಲ್ಲ ಇದು? ಏನಾಯ್ತು? ಕೈ ಇದಕ್ಕೆ ಸೇರಿದ್ರಿಂದಲೇ ಇದು ಬದುಕು ಮಾಡ್ತದೆ. ಎಲ್ಲ ಎಲ್ಲ ಮಾತಾಡುತ್ತೆ ಎಲ್ಲ. ನಾವು ನೋಡಿ ಕೈ ಅಂದತ್ತ ನಾನು ಅಲ್ಲಾಡಿಸ್ಬೋದು, ಎಲ್ಲ ಮಾಡ್ಬೋದು. ಆದರೆ ಕೈ ಯಾವಾಗ ಹೊರಗಡೆ ಬಂದ್ಬಿಡ್ತದೆ ಈ ದೇಹದಿಂದ, ಅವಾಗ ಇದು ಏನು ಮಾಡೋಕ್ಕೆ ಸಾಧ್ಯತೆ. ಹಂಗೆ ಒಬ್ಬ ವ್ಯಕ್ತಿ ಯೇಸು ಸ್ವಾಮಿ ಇಲ್ಲದೆ ಹೋದರೆ ಅವನು ಫಲ ಕೊಡಲು ಸಾಧ್ಯವಿಲ್ಲ. ಯೇಸು ಸ್ವಾಮಿ ಇಲ್ಲದೆ ಹೋದರೆ ನೀತಿವಂತರಾಗಲು ಸಾಧ್ಯವಿಲ್ಲ. ಯೇಸು ಸ್ವಾಮಿ ಇಲ್ಲದೆ ಹೋದರೆ ಪರಿಶುದ್ಧರಾಗಲು ಸಾಧ್ಯವಿಲ್ಲ ಅಂತೆ. ಅದಕ್ಕೆ ಒಬ್ಬ ವ್ಯಕ್ತಿ ಅವನಾದರೂ ನೀತಿವಂತನಾಗಬೇಕಂತ ಅನ್ನೋದಾದರೆ ಅವನು ಯೇಸು ಕ್ರಿಸ್ತನಲ್ಲಿ ನೆಲೆಗೊಂಡಿರಬೇಕು. ಹಲ್ಲೆಲೂಯ. ನೀತಿ ಫಲ ಯಾರು ಕೊಡ್ತಾರ? ಯೇಸು ಸ್ವಾಮಿ ನಮ್ಮಲ್ಲಿ ನೀತಿಯನ್ನು ಉಂಟು ಮಾಡ್ತಾನೆ ಅಂತ ಆತನು. ಹಲ್ಲೆಲೂಯ. ಬೈಬಲ್ ಹೇಳ್ತಾ ಯಾವನಾದರೂ ಕ್ರಿಸ್ತನಲ್ಲಿ ಇದ್ದರೆ ಅವನೇನಾಗ್ತಂತ, ಅವನು ನೂತನ ಸೃಷ್ಟಿ ಆದ. ಆಮೆನ್. ಹಲ್ಲೆಲೂಯ. ನೂತನವಾದ ಸೃಷ್ಟಿ ಯಾವಾಗ ಆಗ್ತಾನೆ? ಅವನು ಯೇಸು ಸ್ವಾಮಿಯಲ್ಲಿ ನೆಲೆಗೊಂಡಿದ್ದಾಗ ಮಾತ್ರನೇ ನೂತನ ಸೃಷ್ಟಿ ಆಗ್ತೀವಿ. ಒಬ್ಬ ವ್ಯಕ್ತಿ ಪ್ರತಿ ವಾರ ಚರ್ಚಿಗೆ ಬರ್ತಿದ್ವಿ, ಎಲ್ಲ ಮಾಡ್ತಿದ್ವಿ, ಆದರೆ ನಮ್ಮಲ್ಲಿ ನೂತನ ಸೃಷ್ಟಿ ಬಂದ ಅರ್ಥ ಏನಾಗ್ಯಾರ? ನಾವು ಇನ್ನೂ ದೇವರಲ್ಲಿ ನೆಲೆಗೊಂಡಿಲ್ಲ. ಅದರ ಬದಲಾಗಿ ದೇವರಿಂದ ಏನೋ ಒಂದು ಎದುರು ಮಾಡ್ಕೊಂಡು ಬರ್ತೀವಿ ಅಂತ ಅರ್ಥ. ದೇವರಿಂದ ಏನು ಎದುರು ಮಾಡಬೇಡ, ಫಸ್ಟು ನೀನು ದೇವರಲ್ಲಿ ನೆಲೆಗೊಂಡುವುದನ್ನು ಕಲಿಬೇಕಷ್ಟೆ. ನೀನು ದೇವರಲ್ಲಿ ನೆಲೆಗೊಳ್ಳುವುದಾದರೆ ನೀನು ದೇವರಿಗೆ ಹೆಚ್ಚು ಫಲ ಕೊಡಲು ಸಾಧ್ಯವಾಗುತ್ತೆ. ಹಲ್ಲೆಲೂಯ. ದೇವರಲ್ಲಿ ನೆಲೆಗೊಳ್ಳದವನು ಏನು ಮಾಡೋದಿಲ್ಲ ಅಂತ, ಅವನು ಫಲ ಕೊಡಲು ಅವನಿಗೆ ಅಸಾಧ್ಯವಾಗಿದೆ. ಅವರು ನೀತಿವಂತರಾಗಲು ಅಸಾಧ್ಯವಾಗಿದೆ. ಅವನು ಸಂತೋಷವಾಗಿ ಜೀವನ ಮಾಡೋದು ಅಸಾಧ್ಯವಾಗಿದೆ. ಅದಕ್ಕೆ ಏಸು ಮಾಡ್ತಾನೆ, ನೀವು ನನ್ನನ್ನು ಬಿಟ್ಟು ಏನೂ ಮಾಡಲಾರ ಸಾಧ್ಯವಿಲ್ಲ. ಹಲ್ಲೆಲೂಯ. ನಾವು ಅಮೆರಿಕದ ಸಾಕ್ಷಿ ಕೇಳಿದ್ವಲ್ಲ, ದೇವ್ರನ್ನ ಬಿಟ್ಟು ಮಾಡಿದಕ್ಕೆ ಏನಾಯ್ತು? ಅವರು ಎಲ್ಲ ಕಳ್ಕೊಂಬಿಟ್ರು ಅಷ್ಟೇ. ಆದರೆ ಇವತ್ತು ನೀನು ನಾನು ಏನು ಮಾಡ್ಕೊಂತ ಇವತ್ತಂಗಿರ ದೇವರಲ್ಲಿ ನೆಲೆಗೊಳ್ಳಬೇಕಂತ. ದೇವರಲ್ಲಿ ನೆಲೆಗೊಂಡ್ರೆ ದೇವ್ರಿಗೋಸ್ಕರವಾಗಿ ಪ್ರಾರ್ಥನೆ ಮಾಡು, ವಿಜ್ಞಾಪನೆ ಮಾಡು, ಭಯಭಕ್ತಿಯನ್ನು ಜೀವಿಸು, ದೇವರಿಗೆ ಅತ್ಯಧಿಕವಾದ ಸಮಯ ಕೊಡು, ದೇವರಲ್ಲಿ ಹೆಚ್ಚಾಗಿ ಸಮಯ ಕೊಡು. ಆಗ ನೀನು ದೇವರಲ್ಲಿ ನೆಲೆಗೊಂಡಿರ್ತಿ. ಆಗ ದೇವರು ನಿನ್ನಲ್ಲಿ ಸಂತೋಷ, ಸಮಾಧಾನ, ನೆಮ್ಮದಿ, ಕ್ಷಮಿಸುವಂಥದ್ದು ಎಲ್ಲ ಸ್ವಭಾವಗಳು ದೇವರಿನಲ್ಲಿ ಉಂಟು ಮಾಡ್ತಾನೆ ಅಷ್ಟೇ. ಹಲ್ಲೆಲೂಯ. ಹಲ್ಲೆಲೂಯ. ಅದು ಬಿಟ್ಬಿಟ್ಟು ವಾರಕ್ಕೊಂದ್ಸಲ ಪ್ರೇಯರ್ ಮಾಡೋದು, ತಿಂಗಳಿಗೆ ಒಂದು ಸಲ ಉಪವಾಸ ಪ್ರೇಯರ್ ಮಾಡೋದು, ಯಾವಾಗೋ ನಾವು ಕಾಣಿಕೆ ಕೊಡೋದು, ಯಾವಾಗ ದರ್ಶನ ಕೊಡೋದು, ಅರ್ಥ ಏನಾಗಿರೋದು? ನಾವು ದೇವರಲ್ಲಿ ಸರಿಯಾಗಿ ನೆಲೆಗೊಂಡಿಲ್ಲ ಅಂತಲೇ ಅರ್ಥ. ಅದು ದೇವರಿಂದ ನಾವು ಲಾಭ ನೋಡಬಾರ್ದಂತೆ. ನಾನು ದೇವ್ರಿಗೆ ಏನು ಮಾಡ್ಬೇಕಂಬೋದೇ ಇರ್ಬೇಕು ನಮ್ಮ ಮೈಂಡ್ನಲ್ಲಿ. ಯಾವಾಗಲೂ ನಾನು ದೇವ್ರಿಗೋಸ್ಕರ ಏನು ಮಾಡ್ತಾಯಿದ್ದೀನಿ ಅದೇ ಇರಬೇಕು. ಕೆಲವೊಂದು ಸಮಯದಲ್ಲಿ ನಮಗೆ ಯಾವಾಗ ಮಾಡ್ಬೇಕಂತ ನಾವು ದೇವ್ರಿಗೆ ಹೆಚ್ಚಿಗೆ ಸಹಾಯ ನಿನ್ನ ಕೈಯಾಗಿ ಇದ್ದಾಗಲ್ಲ, ನಿಲ್ಲದೇ ಇರುವಂಥ ಸಮಯ ನಿನಗೆ ಎಷ್ಟೈತೆ ಇರೋದ್ರಲ್ಲೇ ನೀನು ಸಹಾಯ ಮಾಡೋದು ಕಲಿಬೇಕು. ನಿನಗೆ ಎಷ್ಟೈತೆ ಅದ್ರಾಗೆ ನೀನು ಸಹಾಯ ಮಾಡೋದನ್ನ ಕಲಿತಾಗನೇ ದೇವ್ರು ನಿನಗೆ ಹೆಚ್ಚಾಗಿ ಸಹಾಯ ಮಾಡ್ತಾನಾಗ. ಹಲ್ಲೆಲೂಯ. ದೇವ್ರು ನಿಮ್ಗೆ ಹೆಚ್ಚಾಗಿ ಕೊಟ್ಟು ನಿಮ್ಮನ್ನು ಆಸ್ವಾದ ಮಾಡ್ತಾನ. ದೇವರಿಗೆ ಅಸಾಧ್ಯವಾದದ್ದು ಯಾವುದು ಇಲ್ಲ. ದೇವ್ರ ಮಕ್ಕಳಾದ ನಾವು ದೇವರಲ್ಲಿ ನೆಲೆಗೊಂಡ್ರಿ, ದೇವರಿಗೆ ಭಯಭಕ್ತರಲ್ಲಿ ಪ್ರಾರ್ಥನೆ ಮಾಡಿರಿ, ನಿತ್ಯವೂ ದೇವರಿಗೆ ವಿಜ್ಞಾಪನೆ ಮಾಡಿರಿ, ಖಂಡಿತವಲ್ಲ ದೇವರು ನಿಮ್ಮ ಜೀವಿತ ದೊಡ್ಡ ಕಾರ್ಯ ಮಾಡ್ತಾನೆ. ಹಲ್ಲೆಲೂಯ. ಹಲ್ಲೆಲೂಯ.